ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಸುಲಭವಾಗಿ ಕೈಮಾ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಶುಂಠಿ, ಚಕ್ಕೆ ಲವಂಗ ಪುಡಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಕಾಯಿ ತುರಿ, ಬೆಳ್ಳುಳ್ಳಿ ಮತ್ತು ಕಡಲೆ, ಸ್ವಲ್ಪ ಖಾರದ ಪುಡಿ ಅಂದರೆ ಮಟನ್ ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 1 kg ಮಟನ್ ಅಳತೆಗೆ ಮಾಡ್ತಾಯಿದ್ದೀನಿ. ನಾನಿವತ್ತು 2 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ನೋಡೋದಾದರೆ ನೀವು ಅರ್ಧ kgಗೆ 1 ಮೊಟ್ಟೆ ಹಾಕ್ಕೊಂಡ್ರೆ ಸಾಕು. ಕಡಲೆ ಕೂಡ ಒಂದು ಅರ್ಧ ಪಾವ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಬಟ್ಲಲ್ಲಿ ಹಾಕಿರೋದ್ರಿಂದ ನಿಮಗೆ ಗೊತ್ತಾಗ್ತಿಲ್ಲ, ಒಂದು ಮೀಡಿಯಮ್ ಬಟ್ಲಲ್ಲಿ 1 ಬಟ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಾಯಿ ಕೂಡ ಮೀಡಿಯಮ್ ಆಗಿರೋದು 1 ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಅರಿಶಿನ ಈರುಳ್ಳಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲೂ ಸಹ ಸೇಮ್ ಚಕ್ಕೆ ಲವಂಗ ಪುಡಿ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ರುಬ್ಕೋಬೇಕು. ಬೇಕು ಅಂತ ಹೇಳಿದ್ರೆ ನೀವು ಎಲ್ಲವನ್ನು ಒಟ್ಟಿಗೆ ಹಾಕ್ಕೋಬಹುದು. ಅಂದರೆ ಖಾರದ ಪುಡಿ ಮತ್ತು ಟೊಮೊಟೊ, ಕಾಯಿ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೋಬಹುದು. ಆದರೆ ಈ ರೀತಿ ಸಪ್ರೇಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮಾಂಸ ಕೈಮಾ ಕಟ್ ಮಾಡಿದ್ರಲ್ವ, ಮಿಕ್ಕಿರೋ ಮೂಳೆಗಳು. ಇಲ್ಲಿ ನೋಡಿ, ನಾನು ಸಪ್ರೇಟಾಗಿ ಕಾಯಿ ಮತ್ತು ಖಾರದ ಪುಡಿ ಮತ್ತು ಟೊಮೊಟೊವನ್ನು ಇಟ್ಕೊಂಡಿದ್ದೀನಿ. ಟೊಮೊಟೊ ಕೆಲವರು ಮಟನ್ ಸಾಂಬಾರ್ಗೆ ಹಾಕೋದಿಲ್ಲ, ನಮ್ಗೆ ಇಷ್ಟ ಆಗುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಹಾಕ್ಕೋತೀವಿ. ನಾನಿಲ್ಲಿ ಸಾಂಬಾರಿಗೆ ಬೇರೆ ಮತ್ತು ಕೈಮಾಗೆ ಬೇರೆ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ತುಂಬ ಮುಖ್ಯ. ನೀವು ಸರಿಯಾದ ಅಳತೆ ಹೇಳಿಲ್ಲ ಅಂತ ಹೇಳಿದ ಕಾರಣಕ್ಕೆ ನಾನು ಮತ್ತೆ ಸಾಂಬಾರು ಯಾವ ಅಳತೆಯಲ್ಲಿ ಮಾಡಿದೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಕಡಲೆಯನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ 1 ಕಾಯಿ ಹಾಕಿದ್ದೀನಿ, ಕೈಮಾ ಉಂಡೆಗೆ 1 ಕಾಯಿ ಹಾಕಿದ್ದೀನಿ. ಯಾಕಂದರೆ ಬೇಕಾಗುತ್ತೆ, ನಮ್ಮ ಮನೆಗೆ ಬೇಕು, ಅದರಿಂದ ಹಾಕಿದ್ದೀನಿ. ಅರ್ಧ kgಗೆ ಅರ್ಧ ಹೋಳು ಕಾಯಿ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಕಾಯಿ ಹಾಕಿದ್ರೂ ಚೆನ್ನಾಗಿರಲ್ಲ. ಇವಾಗ ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ರುಬ್ಕೊಂಡಿರುವಂತಹ ಅರಿಶಿನ ಈರುಳ್ಳಿ ಮಸಾಲೆನ ಸ್ವಲ್ಪ ಮಾತ್ರ ಫ್ಲೇವರ್ಗೆ ಹಾಕಿ, ಇವಾಗ ಮಟನ್ದು ಮೂಳೆಗಳಿತ್ತಲ್ವ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಮಾಂಸವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಇವಾಗ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮಾಂಸಕ್ಕೆ ತಕ್ಕಷ್ಟು ಉಪ್ಪನ್ನು ಮಾತ್ರ. ನಾನು ಅರಿಶಿನ ಈರುಳ್ಳಿ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ರುಬ್ಕೊಂಡೆ. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಫ್ರೈ ಆಗಿದೆ ಮಾಂಸ. ಅದಕ್ಕೆ ಅರಿಶಿನ ಈರುಳ್ಳಿ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಇದು ಕೈಮಾ ಉಂಡೆ ಮಸಾಲೆ, ನಾನು ತೋರಿಸ್ದೆ ಅಲ್ಲ ಮೊದಲೇ. ಉಪ್ಪು ಹಾಕೋದನ್ನು ಮರ್ತಿದೆ, ಸೊ ಇವಾಗ ಉಪ್ಪನ್ನು ಹಾಕ್ಕೊಂಡೆ. ಅದನ್ನು ಸಪ್ರೇಟಾಗಿ ಹಾಕ್ಕೊಂಡು ಈ ಮಸಾಲೆ ಒಳಗಡೆ ಸ್ವಲ್ಪನೇ ಮಸಾಲೆ ಇಟ್ಕೊಂಡು, ಆ ಮಸಾಲೆ ಒಳಗಡೆ ಕೈಮಾಗೆ ಒಡ್ಸ್ಕೊಂಡು ಬಂದಿರ್ತೀವಲ್ವ ಮಾಂಸ, ಅದನ್ನು ಸ್ವಲ್ಪ ಹಾಕಿ ರುಬ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ, 1-2 ರೌಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ನೀವು ಹಾಗೆ ಕಮೆಂಟ್ ಮಾಡಿದ್ರಿಂದ ನನಗೇನು ಬೇಜಾರಾಗಲಿಲ್ಲ. ನನ್ನ ತಪ್ಪನ್ನು ನಾನು ಕಂಡುಕೊಳ್ಳೋದಕ್ಕೆ ಈಸಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಕಮೆಂಟ್ ಮಾಡಿದ್ದಕ್ಕೆ ನಾನು ಮತ್ತೆ ಈ ವಿಡಿಯೋವನ್ನು ಹಾಕ್ತಾ ಇರೋದು. ಇವಾಗ ನಾನು ಎಲ್ಲ ಕೈಮವನ್ನು ಮಸಾಲೆ ಜೊತೆ ರುಬ್ಕೊಂಡಿದ್ದಾಯಿತು. ಇವಾಗ ಕಡಲೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ 2 ಮೊಟ್ಟೆ ಇಟ್ಕೊಂಡಿದ್ದೆ ಅಲ್ವಾ, 2 ಮೊಟ್ಟೆಯನ್ನು ಸಹ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದೆ ಅಲ್ವಾ, ಅರ್ಧ kg ಆದರೆ 1 ಮೊಟ್ಟೆ ಸಾಕಾಗುತ್ತೆ. ನಾನು ಅಮ್ಮನ ಮನೆಗೆ ಮತ್ತು ಅತ್ತೆ ಮನೆಗೆ ಇಬ್ಬರು ಮನೆಗೂ ಸಾಂಬಾರು ಕೊಡಬೇಕಾಗಿರೋದ್ರಿಂದ ಮೀಡಿಯಮ್ ಆಗಿರೋದು 1 ಕಾಯಿಯನ್ನು ಹಾಕಿದ್ದೀನಿ ಸಾಂಬಾರಿಗೂ ಸಹ. ನಿಮಗೇನಾದರೂ ಸ್ವಲ್ಪ ಜನ ಇದ್ದರೆ ಸ್ವಲ್ಪ ಸಾಂಬಾರು ಸಾಕಂದರೆ ಒಂಚೂರು ಕಾಯಿ ಕಡಿಮೆ ಮಾಡ್ಕೊಳ್ಳಿ. ಕೈಮಾ ಸಾಂಬಾರು ಜೊತೆಗೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಸಾಂಬಾರು ಮಾಡಿಕೊಂಡು ನಾಳೆ ಬೆಳಗ್ಗೆಗೆ ಇಡ್ಲಿ ಮಾಡಿಕೊಂಡ್ರೂ ಆಗುತ್ತೆ. ಇವಾಗ ಅರಿಶಿನ ಈರುಳ್ಳಿನಲ್ಲಿ 1-3 ವಿಷಲ್ ಕೂಗಿಸ್ಕೊಂಡೆ. ಇವಾಗ ರುಬ್ಬಿರೋ ಮಸಾಲೆಯನ್ನು, ಅಂದರೆ ಖಾರ ಮತ್ತು ಟೊಮೊಟೊ ಮತ್ತು ಕಾಯಿ ರುಬ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಕುಕ್ಕರ್ನಲ್ಲಿ ನಾನು ಕೂಗಿಸ್ಕೊಂಡಿದ್ದು, ಆದರೆ ಇವಾಗ ನಾನು ದೊಡ್ಡದು ಬಾಯಿ ಅಗಲ ಇರುವಂತಹ ಬೋಸಿಗೆ ಹಾಕ್ತಾಯಿದ್ದೀನಿ. ಕೈಮಾ ಉಂಡೆ ಸಾಂಬಾರು ಮಾಡಬೇಕಂದ್ರೆ ಬಾಯಿ ಅಗಲ ಇರೋ ಬೋಸಿಗೆ ಮಾಡಬೇಕು. ಇಲ್ಲ ಅಂದರೆ ಕೈಮಾ ಎಲ್ಲ ಒಂದ್ರ ಮೇಲೆ ಒಂದ್ರು ಕೂತ್ಕೊಂಡ್ರೆ ಒಡೆದೋಗ್ಬಿಡತ್ತೆ. ಕೈಮಾ ಸಾಂಬಾರು ಮಾಡುವಾಗ ಸ್ವಲ್ಪ ತೆಳುಗೆ ಮಾಡ್ಕೋಬೇಕು. ಅಂದರೆ ಪೂರ್ತಿಗೆ ತೆಳುಗೆ ಮಾಡ್ಕೋಬೇಡಿ, ಮೀಡಿಯಮಾಗಿ ಮಾಡ್ಕೊಳ್ಳಿ. ಯಾಕಂದರೆ ಕೈಮಾ ಹಾಕಿದ್ಮೇಲೆ ಸ್ವಲ್ಪ ಸಾಂಬಾರು ಗಟ್ಟಿ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸಾಂಬಾರು ಕುದಿ ಬಂದು ಚೆನ್ನಾಗಿ ಬೇಯುವಷ್ಟರಲ್ಲಿ ಉಂಡೆಗಳನ್ನ ಕಟ್ಕೊಳ್ಬೇಕು. ಸಾಂಬಾರು ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಆವಾಗ ಅರಿಶಿನ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕಿದ್ದೆ. ನೀವು ಕೈಮಾ ಉಂಡೆ ಮಾಡುವಾಗ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಬೇಕಾದ್ರೂ ಹಾಕಬಹುದು, ಇಲ್ಲ ಡೈರೆಕ್ಟಾಗಿ ಬೇಕಾದರೂ ಹಾಕಬಹುದು. ಆದರೆ ಅದು ಮಾಂಸದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮಾಂಸ ಸ್ವಲ್ಪ ಚರ್ಬಿ ಥರ ಇದ್ದರೆ ಅದನ್ನು ಡೈರೆಕ್ಟಾಗಿ ಹಾಕೋದಕ್ಕಾಗಲ್ಲ, ಯಾಕಂದರೆ ಚರ್ಬಿ ಎಲ್ಲ ಕರ್ಗೋಗುತ್ತಲ್ವ. ಅದು ಕರ್ಗೋದಾಗ ಕೈಮಾ ಉಂಡೆ ಒಡೆದೋಗ್ಬಿಡುತ್ತೆ, ಸಾಂಬಾರೊಳಗಡೆ ಎಲ್ಲ ಕಲಿಸ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿ.
ಆದರೆ ನಾನಿವತ್ತು ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕ್ತಿಲ್ಲ. ಅದು ಫ್ರೈ ಮಾಡಿದ್ದು ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ನಾನು ಮಕ್ಳಿಗೆ ಫ್ರೈ ಮಾಡಿಕೊಟ್ಟಿದ್ದು. ನಾನಿವಾಗ ಹಾಕ್ತಿರೋದು ಹಾಗೆ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಇದು ತುಂಬ ಗಟ್ಟಿ ಇದೆ ಮಾಂಸ ನೋಡಿದ ತಕ್ಷಣ ಗೊತ್ತಾಯಿತು ಇದು ಚೆನ್ನಾಗಿ ಗಟ್ಟಿ ಇದೆ ಅಂತ. ಆದ್ದರಿಂದ ನಾನು ಫ್ರೈ ಮಾಡದೆ ಹಾಕ್ತಾಯಿದ್ದೀನಿ. ನಂದು ಹೇಳಬೇಕಂದ್ರೆ ಫುಡ್ ಚಾನಲ್ ಅಲ್ಲ, ಎಲ್ಲ ರೀತಿ ಫುಡ್ಗಳನ್ನ ಮಾಡಿ ಹಾಕೋದಿಲ್ಲ ನಾನು ಡೈಲಿ ಏನು ರೊಟೀನ್ ಮಾಡ್ತೀನೋ ಅದನ್ನು ಹಾಕ್ತಾಯಿರ್ತೀನಿ. ಸೊ ನಾನು ಹೇಗೆ ಅಡುಗೆ ಮಾಡ್ತೀನಿ ಅನ್ನೋದನ್ನು ಹಾಕಿದ್ದೀನಿ. ಅದಕ್ಕೆ ನಾನು ಅಲ್ಲಿ ನನಗೇನು ಅನುಭವಗಳಾಯ್ತು ಅವತ್ತು ಅನ್ನೋದನ್ನು ಹೇಳಿದ್ದಷ್ಟೇ. ಇವಾಗ ಚರ್ಬಿ ಮಾಂಸ ಇತ್ತು ಸ್ವಲ್ಪ, ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಮೊದಲೇ ಹಾಕ್ಬಿಟ್ರೆ ಎಲ್ಲ ಕರ್ಗೋಗ್ಬಿಡತ್ತೆ, ಅದಕ್ಕೆ ಕೊನೆಯಲ್ಲಿ ಹಾಕಿ ಮುಚ್ತಾಯಿದ್ದೀನಿ. ನೋಡಿ, ಒಂದು ಉಂಡೆ ಕೂಡ ಒಡೆದೋಗಿಲ್ಲ. ಇಲ್ಲಿ ಎಲ್ಲ ಉಂಡೆಗಳು ತುಂಬ ಚೆನ್ನಾಗಿ ಬಂದಿದೆ. ಕೈಮಾಗಿ ಮಾಂಸ ತರುವಾಗ ನೀವು ನೋಡಿಕೊಂಡು ಚೆನ್ನಾಗಿರೋದೆ ಸ್ವಲ್ಪ ಗಟ್ಟಿ ಇರೋದೆ ತೊಗೊಂಡು ಬನ್ನಿ. ಆವಾಗ ಖಂಡಿತವಾಗಿ ಕೈಮಾ ಉಂಡೆ ಒಡೆದೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ನಮ್ಮನೇಲಿ ಹೇಗೆ ಕೈಮಾ ಸಾಂಬಾರು ಮಾಡ್ತೀನೋ ಅನ್ನೋದನ್ನು ನಾನು ಹೇಗೆ ಮಾಡಿದ್ದೀನಿ ಹಾಗೆ ತೋರಿಸಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅವತ್ತು ನಾನು ಸಾಂಬಾರು ರಾತ್ರಿ ಹೊತ್ತು ಮಾಡ್ತಿರೋದ್ರಿಂದ ತುಂಬ ಟೆನ್ಷನ್ ಇತ್ತು, ಬೇಗ ಅಡುಗೆ ಆಗಬೇಕಿತ್ತು ಅವತ್ತು. ಅದರಿಂದಾಗಿ ನಾನು ಯಾವಾಗ್ಲೂ ಕುಡ್ಲು ಕಾಯಿಸಿ ಹಾಕ್ತಿದ್ದೆ ಅಲ್ವಾ. ಅಂದರೆ ಕುಡ್ಲುನೇ ಕಾಯಿಸಿ ಹಾಕಬೇಕನ್ನೋದೇನಿಲ್ಲ, ಕಬ್ಬಣವನ್ನು ಕಾಯಿಸಿ ಹಾಕ್ತಾರೆ. ಸದ್ಯಕ್ಕೆ ನಮ್ಮ ಮನೇಲಿ ಕಬ್ಬಣದ್ದು ಅಂತ ಇರೋದು ಅದೇನೆ. ಅದರಿಂದ ನಾನು ನಾನ್ ವೆಜ್ ಮಾಡಿದಾಗೆಲ್ಲ ಕಬ್ಬಣದ ಕುಡ್ಲಲ್ಲೇ ಅದುತ್ತೀನಿ. ಆದರೆ ಇವತ್ತು ಟೆನ್ಷನ್ಗೆ ಅದು ಕೂಡ ಮರ್ತು ಹೋಯಿತು ನನಗೆ. ಅದು ಹೊರಗಡೆ ಎಲ್ಲೆಲ್ಲೋ ಮಟನ್ ಕಟ್ ಮಾಡಿರ್ತಾರಲ್ವ, ಸೊ ಕಾಳ್ದುಳು ಆಗಬಾರ್ದು, ಯಾರಾದರೂ ನೋಡಿದ್ರೆ ಕಣ್ಣೆಸ್ರು ಆಗಬಾರ್ದು ಅಂತ ನಾವು ಹಾಗೆ ಮಾಡೋದು.